होटल बाग मारे जायके की दुनिया में नया आविष्कार। मटकी दम बिरयानी का हुआ है शाहकार। शाही पकवान के तरीके से तजुर्बेकार। जिस मिट्टी की मटकी में होगी बिरयानी तैयार, उसी मिट्टी के मटकी में आपको परोसा जाएगा यार। अब से सिर्फ बिरयानी नहीं, शाही मटकी दम बिरयानी जो देगा आपको शाही जायके का मजा। तो आइए अपनों के साथ या होम डिलीवरी घर बैठे मंगवाइए बीगोस के हाथ, अपोजिट सेंट्रल बस स्टैंड, ट्रैफिक सिग्नल, बीजापुर। ಮಾನ್ಯ ನಾನು ಬಿಜಾಪುರನಾಗ ಹೇಳಿದ್ದೇನು, ಕೆಲವೊಂದು ಮಂದಿ ಊಹಾಪೋಹ ಎಬ್ಬಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಆಗ್ತದೆ ಇಡೀ ವಿಧಾನಸಭಾದಾಗ ಮಾತಾಡ್ತಾರೆ, ಹಾದಿ ಬೀದಿಯಲ್ಲಿ ಮಾತಾಡಕತ್ತಾರೆ, MLA ಮಾತಾಡ್ತಾರೆ. ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ನಾಯಕತ್ವ ಬದಲಾವಣೆ ಈಗಾಗಲೇ ನಮ್ಮ ಅರುಣ್ ಸಿಂಗ್ ಸ್ಪಷ್ಟೀಕರಣ ಕೊಟ್ಟರು. ಅಲ್ಲ, BL ಸಂತೋಷ್ ಆ ಉದ್ದೇಶದಿಂದ ಹೇಳಿಲ್ಲ. ಒಂದೊಂದು ರಾಜ್ಯದಾಗ ಕೆಲವೊಂದು ಸಿಟ್ಟಿಂಗ್ ಮಂತ್ರಿಗಳದ್ದು ಟಿಕೆಟ್ ತಪ್ಪಿದೆ ಮತ್ತು ಅವ್ರು ಬರೀ ಭ್ರಷ್ಟಾಚಾರ ಮಾಡಿ ಮತಕ್ಷೇತ್ರಕ್ಕೆ ಹೋಗ್ಲಾರ್ದೇ ಬರೀ ಲಕ್ನೋದಾಗ ಬೆಂಗಳೂರಿನಾಗ ಕೂತ್ರೆ ಹೆಂಗೆ ಅಂಥವ್ರು ಟಿಕೆಟ್ ತಪ್ತದೆ. ಈಗಾದ್ರೂ ತಪ್ಪದೆ ಕರ್ನಾಟಕದಾಗ ಭಾಳ ಜನಕ್ಕೆ ತಪ್ಪಿದೆ ಅಂತ ಹಂಗೇನಿಲ್ಲ. ಸಿಟ್ಟಿಂಗ್ ಮಂತ್ರಿಗಳು ಯಾರು ಅದ್ರಾಗ ಆರೋಪದಾಗ ಅದಾರ ಯಾವುದು ಸ್ವಲ್ಪ ಆಗ್ಬೋದು. BL ಸಂತೋಷ್ ಅವ್ರು ಹೇಳಿದ್ರೆ ಅಲ್ಲಿಗೆ ಆನುವಂಶಿಕತೆ, ಕುಟುಂಬ ರಾಜಕಾರಣ ಸಾಕಾಯಿತು. ಒಂದೇ ಮನೆಯಾಗ ಅಣ್ಣ, ತಮ್ಮ, ಕಾಕ, ಮಗ, ಹೆಂಡತಿ, ಗಂಡ ಎಲ್ಲರೂ ಒಂದು MLA MP ಆದ್ರೆ ಅದು ಕಾರ್ಯಕರ್ತರು ಏನು ಬರೀ ಹಮಾಲಿ ಮಾಡ್ಲಕತ್ತಾರ. ಹಂಗಾದ್ರೆ ನನ್ನ ಮನೆಯಾಗ 3-4 ಮಂದಿ ಕೊಡ್ತಾರೆ. ಅದಕ್ಕೆ ಇನ್ನು ಮ್ಯಾಗ BJP ಒಳಗೆ ನರೇಂದ್ರ ಮೋದಿಯವರು ಭಾಳ ಸ್ಪಷ್ಟವಾಗಿ ಉತ್ತರ ಪ್ರದೇಶದಲ್ಲಿ ಏನು ಕುಟುಂಬಶಾಹಿದಿಂದ BJP ಹೊರಗೆ ತೊಗೊಂಡ್ಬಂದಾರೆ. ಕರ್ನಾಟಕದಲ್ಲಿಯೂ ನಾವು ಆಗ್ರಹ ಮಾಡ್ಲಕತ್ತೀವಿ, ಒಂದೇ ಕುಟುಂಬದ 2-3 ಮಂದಿ ಕೊಡಬೇಡ್ರಿ. ಮತ್ತು ಇನ್ನೊಂದು ಕೆಲವೊಂದು ಕುಟುಂಬ ಹಿಂಗದಾವು, ಒಬ್ರು ಕಾಂಗ್ರೆಸ್ನಾಗ, ಒಬ್ರು JDSನಾಗ, ಒಬ್ರು BJPಯಾಗ ಅದ. ಇಲ್ಲಿ ಬಂದ್ರೆ ಇವ್ರು ಹೊಡಿತಾರೆ, ಅಲ್ಲಿ ಬಂದ್ರೆ ಅವ್ರು ಹೊಡಿತಾರೆ. ಮತ್ತು ನಾವೇನು ಮಾಡ್ಬೇಕ್ರಪ್ಪ? ಉಳಿಕಿದವರು ಬಡ್ಸೋಂಡು ಪಾರ್ಟಿ ಕಟ್ಟದವ್ರು ನಾವು. ನೀವು ಈಗ ಅಲ್ಲಿ ಬಾಗಲಕೋಟೆ ಜಿಲ್ಲಾದಾಗ 3-4 ಮಂದಿಗೆ ಬೇಡ್ಲಕತ್ತಾರ. ಒಬ್ರು ಮಹಾನ್ ನಾಯಕರು, ಅವ್ರ ತಮ್ಮಗೀಗ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ. ಇನ್ನು 2 ತಮ್ಮಗಳು ರಾಮದುರ್ಗ ಒಬ್ಬ ಅಡ್ಡಾಡ್ತಾನೆ, ಒಬ್ಬ ಹುನಗುಂದ ಅಡ್ಡಾಡ್ತಾನೆ, ಒಬ್ಬ ಜಮಖಂಡಿ ಅಡ್ಡಾಡ್ತಾನೆ, ಒಬ್ಬ ಇದ್ರಲ್ಲಿ ಸಣ್ಣಗೆ ಆ ಕಡೆ ಏನು ಬದಾಮಿಗೆ ಅಡ್ಡಾಡ್ತಾನೆ. 8 ಮಂದಿಗೆ ಮಾಡೋರು ನೀವು ಮನೆಯವ್ರು. ಅದಕ್ಕೆ ಈಗ ಎಲ್ಲನೂ ಕೊಡಬೇಡ್ರಿ ಅಂತ ಹೇಳಕತ್ತೀವಿ. ಬಹುಶಃ ಮೋದಿಯವರು ಏನು ಮೊನ್ನೆ ಹೇಳ್ಯಾರ, ಸಂಸದೀಯ ಪಕ್ಷದಲ್ಲಿ ಹೇಳ್ಯಾರ, ಕುಟುಂಬ ರಾಜಕಾರಣದಿಂದ ನಮ್ಮ ಪಕ್ಷ ಹೊರಗೆ ತೊಗೊಂಡ್ಬರ್ಬೇಕಾಗಿದೆ. ನಮ್ಗೆ ಭಾಳ ಸಂತೋಷ ಆಗಿದೆ. ಮುಂದಿನ ವಿಧಾನಸಭೆ ಒಳಗೆ ಹೆಂಗೆ BJP ಒಳಗೆ ಒಂದು ತತ್ವ, 1 ಮ್ಯಾನ್ 1 ಪೋಸ್ಟ್ ಅಂದರೆ ಪ್ರಧಾನಮಂತ್ರಿ ಇದ್ರೆ ರಾಷ್ಟ್ರೀಯ ಅಧ್ಯಕ್ಷ ಆಗ್ಲಕ್ಕೆ ಬರೋಲ್ಲ, ಮುಖ್ಯಮಂತ್ರಿ ಇದ್ರೆ ರಾಜ್ಯಾಧ್ಯಕ್ಷ ಆಗ್ಲಕ್ಕೆ. ಹಂಗೆ ಮುಂದಿನ ದಿವಸದಲ್ಲಿ ಒಂದು ಕುಟುಂಬಕ್ಕೂ ಒಂದೇ ಟಿಕೆಟ್, ಯಾರು ನಿಂದಿರ್ಸಲಿ, ಮಗಾರೇ ನಿಂದಿರಲಿ, ಅಪ್ಪರೇ ನಿಂದಿರಲಿ, ಯಾರು 1 ಮ್ಯಾನ್ 1 ಪೋಸ್ಟ್ ಅಂದಂಗೆ 1 ಫ್ಯಾಮ್ಲಿ 1 ಟಿಕೆಟ್. ಆ ಕಾರ್ಯಕ್ರಮ ಬರ್ತದೆ. ನಮಗೆಲ್ಲ ಖುಷಿಯಾಗಿದೆ, ಯಾಕಂದ್ರೆ ಕಾರ್ಯಕರ್ತರು ಸಿಗ್ತದೆ. ಯಾಕಂದ್ರೆ ಒಂದೊಂದು ಕುಟುಂಬದವ್ರಿಗೆ 3-4 ಮಂದಿ ಆದ್ರೆ ಅವರೆಲ್ಲ ನಮ್ಗೆ ಆಟ ಆಡಕ್ಕೆ ಚಾಲು ಮಾಡ್ತಾರೆ. ರಮೇಶ್ ಜಾರಕಿಹೊಳಿ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಭಾಳಷ್ಟು ಜನ ಒತ್ತಾಯಿದೆ. ರಮೇಶ್ ಜಾರಕಿಹೊಳಿ ಅವ್ರು ನೋಡ್ರಿ, ಈಗ ಅವ್ರಿಗೆ ಕೊಡಬೇಕು. ಅವರು ಈ BJP ಸರ್ಕಾರ ಬರ್ಲಾಕ ಅವ್ರದ್ದೇ ಆದಂಥ